ಸ್ನೇಹಿತರೆ ನಮಸ್ತೆ. ನಾನು ಈಶ್ವರ್ ತೀರ್ಥ ಮಾತಾಡ್ತಿರೋದು. ನಿಮಗೆ ಇವತ್ತೊಂದು ಹೊಸ ವಿಷಯ ಹೇಳಲಿಕ್ಕೆ ಹೊರಟಿದ್ದೀನಿ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗ್ತಾ ರೋಡಲ್ಲಿ ಚಿತ್ರದುರ್ಗ ದಾಟಿ 10 ಕಿಲೋಮೀಟರ್ ಆದಮೇಲೆ ನಿಮಗೆ ಸ್ಫೂರ್ತಿ ಡೆಲಿಕೇಶನ್ ಒಂದು ಹೋಟ್ಲ್ ಕಾಣುತ್ತೆ. ಆ ಜಾಗದಲ್ಲಿ ನಿಂತು ಬಲಗಡೆ ನೋಡಿದಾಗ ನಿಮಗೆ ಉತ್ಸವ ಅನ್ನೋದು ಒಂದು ಅಂಗಡಿ ಕಾಣಿಸುತ್ತೆ. ತುಂಬ ಅದ್ಭುತವಾದ ಸ್ಟೋರು. ತುಂಬ ಖುಷಿ ಆಯಿತು ನಾನು ಇವತ್ತು ಭೇಟಿ ಕೊಟ್ಟಿದ್ದೆ. ಹಾಗಾದರೆ ಏನಿತ್ತಪ್ಪ ಅಲ್ಲಿ ಅಂತಂದರೆ, ನಾವೇನು ಇವತ್ತು ಆರೋಗ್ಯ ಬೇಕು ಅಂತೇಳಿ ಬಾಯಿ ಬಡ್ಕಂತದ್ದು ಇವತ್ತು ಹೇಳ್ತಾ ಇದ್ದೀವಿ. ಮಣ್ಣಿನ ಪಾತ್ರೆ ಉಪಯೋಗಿಸ್ಬೇಕು, ಕಲ್ಲಲ್ಲಿ ರುಬ್ಬಬೇಕು, ತಿರುಗಬೇಕು, ಕುಟ್ಟಬೇಕು, ಪಿಂಗಾಣಿ, ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಆಲ್ಟರ್ನೇಟು ಇದೊಂದು ಅಂಗಡಿಯಲ್ಲಿ ನಿಮಗೆ ಸಿಗ್ತಾ ಇದೆ. ಮಣ್ಣಿನ ನೀರಿನ ಬಾಟ್ಲಿಗಳು ಸಿಗ್ತಾಯಿದೆ ನಿಮಗೆ, ಪಿಂಗಾಣಿದು, ಕಲ್ಲಿನ ಪಾತ್ರೆಗಳು, ಕಲ್ಲಿನ ರುಬ್ಬಗುಂಡುಗಳಿರ್ಬೋದು, ಮುದ್ದೆ ಕೋಲುಗಳಿರ್ಬೋದು, ಅಲಂಕಾರಿಕ ವಸ್ತುಗಳಿರ್ಬೋದು, ಕಾಪರಿಂದ ಮಾಡಿರೋಂಥ ಒಂದು ವಸ್ತುಗಳಿರ್ಬೋದು. ಅಂದರೆ ಪ್ಲಾಸ್ಟಿಕ್ ಮುಕ್ತವಾಗಿ ನಾವೇನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇದೆಯೋ ಮನೆಯಲ್ಲಿ, ಆ ರೀತಿ ಎಲ್ಲ ವಸ್ತುಗಳು ಸಿಗೋವಂಥದ್ದು ವ್ಯವಸ್ಥೆ ಇದೆ ಅಲ್ಲಿ. ಅನೇಕ ಒಳ್ಳೊಳ್ಳೆಯ ದೇಸಿಯ ಕಂಪ್ನಿಗಳೇನಿದೆಯಲ್ಲ, ನಮ್ಮ ಇದನ್ನು ಸಂಸ್ಕೃತಿನ ಪರಿಚಯ ಮಾಡಿಕೊಡುವಂಥ ಆ ರೀತಿಯ ವಸ್ತುಗಳು, ಅಂದರೆ ತುಪ್ಪಗಳು, ಬೆಲ್ಲನ ಅಂದರೆ ನಾವು ಕಡ್ಗೋಲಲ್ಲಿ ಕಡ್ದಿರೋಂಥ ತುಪ್ಪ ಇರ್ಬೋದು. ಇದೆಲ್ಲ ಕಲ್ಲಿನ ಪಾತ್ರೆಗಳು ನೋಡ್ತಾ ಇರ್ಬೋದು ನಿಮಗೆ. ಮೊಸರು ಹಾಕ್ಲಿಕ್ಕೆ ಬರುತ್ತೆ, ಉಪ್ಪಿಡ್ಲಿಕ್ಕೆ ಬರುತ್ತೆ. ನಾವೆಲ್ಲ ಜಾಡಿ ಅಂತೆಲ್ಲ ಕರಿತಾ ಇದ್ವಲ್ಲ, ಆ ಥರದ್ದು ಕುಟ್ನಿಗಳು, ಕಲ್ಲಿನ ಕುಟ್ನಿಗಳು ಕಾಣಿಸುತ್ತೆ ನಿಮಗೆ. ಆಮೇಲೆ ಮಣ್ಣಿನ ಇವೆಲ್ಲ ಪಾತ್ರೆ ಅಡುಗೆಗಳಿಗೂ ಸಹ ಉಪಯೋಗಿಸ್ಕೋಬೋದು. ಮತ್ತು ಮಕ್ಕಳಿಗೆ ಕುರ್ಕುರೆ ಅಂದರೆ ಇದೆಲ್ಲ ಇದೆ, ಸ್ನ್ಯಾಕ್ಸ್ ಅಂತ ಹೇಳ್ತೀವಲ್ಲ. ವಿಶೇಷವಾಗಿ ನಮ್ಮ ಇವ್ರದ್ದು ಏನು ಹುಣಸೆಕಾಯಿ ಗೊಜ್ಜು ತೊಕ್ಕಿದೆ ಅಲ್ಲಿ. ಹೆಗಡೆಯವ್ರದ್ದು ಉಪ್ಪಿನಕಾಯಿ ಇದೆ, ಸ್ವೀಟು ಲೆಮನ್ ಉಪ್ಪಿನಕಾಯಿ ಇದೆ, ತುಂಬ ಚೆನ್ನಾಗಿದೆ ಅದಂತೂ. ಪುಳಿಯೋಗರೆ ಗೊಜ್ಜಿದೆ, ಹೇರ್ ಆಯಿಲ್ ಇದೆ, ಅಕ್ಕಿ ಪಿಕ್ಕರ್ ಹೇರ್ ಆಯಿಲ್ ಸಿಗುತ್ತೆ ನಿಮಗೆ. ಮಕ್ಕಳಿಗೆ ಇಷ್ಟ ಆಗೋಂಥ ಗೊಂಬೆಗಳಿದೆ, ಸಾಫ್ಟ್ ಗೊಂಬೆಗಳು. ಇದೆಲ್ಲ ನೋಡಿ, ಮಣ್ಣಿನ ಕಪ್ಪುಗಳು ತುಂಬ ಚೆನ್ನಾಗಿದೆ, ಅಂದರೆ ಕ್ವಾಲಿಟಿ ಅದ್ಭುತವಾಗಿರೋ ಅಂಥದ್ದು. ನಾವೆಲ್ಲ ದೇಸಿ ಅಂತ ಹೇಳ್ತೀವಿ. ಇಡೀ ದೇಸಿನೇ ಇಲ್ಲಿ ಮೇಳೈಸಿದಂತಿರೋಂಥ ಒಂದೇ ಒಂದು ಅಂಗಡಿ, ಏಕೈಕ ಅಂಗಡಿ. ಅದ್ರ ಮೇಲೆ ಒಂದಿಷ್ಟು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ಕೆಲವೊಂದು ವಿಗ್ರಹಗಳನ್ನೆಲ್ಲ ಮಾಡಿದ್ದಾರೆ, ಮೂರ್ತಿಗಳೆಲ್ಲ ಮಾಡಿದ್ದಾರೆ. ಆ ವ್ಯಾನಿಟಿ ಬ್ಯಾಗ್ಸ್ಗಳಂತೂ ತುಂಬ ಕ್ಯೂಟಾಗಿದೆ. ಆಮೇಲೆ ಈ ಗೊಂಬೆಗಳು ನೋಡ್ತಾ ಇರ್ಬೋದು, ತುಂಬ ಫ್ರೆಶ್ ಆಗಿದೆ. ಇಲ್ಲಿ ನೋಡಿ, ಇದು ಹುಕ್ಕಿನಿಂದ ಆಗಿರೋಂಥ ಹಂಚುಗಳು ಎಲ್ಲ, ದೋಸೆ ಹಂಚು, ರೊಟ್ಟಿ ಹಂಚು, ಒಗ್ಗರಣೆ ಪಾತ್ರೆಗಳು, ಆಮ್ಲೆಟ್ ಪಾತ್ರೆಗಳು, ಟೋಸ್ಟರ್ಗಳು, ಪಡ್ಡಿನ ಹಂಚುಗಳು, ವೆರೈಟಿ ಇದೆ. ತುಂಬ ತೂಕ, ನೋಡ್ಬೇಕು, ಅದು ಖುಷಿಯಾಗುತ್ತೆ. ಇದೆಲ್ಲ ಕುಟ್ನಿಗಳು, ಇದೆಲ್ಲ ಕೈಗೊಜ್ಜು ಎಲ್ಲ ಮಾಡಲಿಕ್ಕೆ, ಸಣ್ಣದ ಮರದ ಕುಟ್ನಿ ಕೈಗೊಜ್ಜು ಮಾಡ್ಕೊಳ್ಲಿಕ್ಕೆ, ಇದೆಲ್ಲ ಆಕ್ಯುಪ್ರೆಷರ್ ಟ್ರೀಟ್ಮೆಂಟಿಗೆ ಉಪಯೋಗಿಸುವಂಥ ಪದಾರ್ಥಗಳೆಲ್ಲ ಇದೆ. ಕನ್ನಡಿಗಳಿದೆ, ಡಿಸೈನ್ ಕನ್ನಡಿಗಳಿದೆ, ಚನ್ನಪಟ್ಟಣದ ಗೊಂಬೆಗಳಿದೆ ಆ ಜಾಗದಲ್ಲಿ. ಆಮೇಲೆ ಕೀ ಬಂಚ್ಗಳು, ವೆರೈಟೀಸಲ್ಲೂ ಕೀ ಬಂಚ್ಗಳಿದೆ. ಇದು ಕಾಲಿಗೆ ಆಕ್ಯುಪ್ರೆಷರ್ದು ಆವಿಗೆ ಅಂತೇನು ಕರಿತೀವಿ, ಸ್ವಾಮೀಜಿಗಳೆಲ್ಲ ಹಾಕುವಂತಾರಲ್ಲ ಆ ರೀತಿ ಇದು. ಈ ಗೊಂಬೆಗಳಂತೂ ತುಂಬ ಮುದ್ದಾಗಿದೆ. ದಸರಾ ಗೊಂಬೆ ಕೂರ್ಸೋರಿಗೆ ತುಂಬ ಒಳ್ಳೆಯ ಪ್ಲೇಸ್ ಇದು. ವೆರೈಟೀಸ್ ಆಫ್ ಗೊಂಬೆಗಳಲ್ಲಿ ಸಿಗುತ್ತೆ. ಮತ್ತು ಈ ಮೆಟಲ್ ಮಾಡಿರೋಂಥ ಸೈಕಲ್ಲು, ಬೈಕುಗಳು, ಗನ್ಗಳು, ಇದು ತುಂಬ ಅದ್ಭುತವಾಗಿದೆ. ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಹ ಇಲ್ಲಿ ಯಾರು ಹೋಗ್ತೀರಾ ಬೆಂಗಳೂರು ರೋಡಲ್ಲಿ ಎಲ್ಲರೂ ಭೇಟಿ ಕೊಡಬೇಕು. ನೋಡಿ, ಮುದ್ದೆ ಕೋಲು, ಇದೆಲ್ಲ ತುಂಬ ಚೆನ್ನಾಗಿದೆ. ಕಡ್ಗೋಲು ಇದೆ ನಿಮಗೆ ಅಲ್ಲಿ ಸಿಗುತ್ತೆ. ಲಟ್ಟಣಿಗೆ ಇದೆ, ವಿಶೇಷವಾಗಿ ಒಂದು ಒಳ್ಳೆ ಮರ ಅದು ಆ್ಯಕ್ಚುಲಿ, ಆ ರೀತಿಯಲ್ಲಿ ಮಾಡಿರೋಂಥದ್ದು. ಇದೆಲ್ಲ ಹ್ಯಾಂಡ್ಮೇಡ್ ಚಾಕ್ಲೇಟ್ಸ್ ಅಂತ ಹೇಳ್ತಾರಲ್ಲ, ಹ್ಯಾಂಡ್ಮೇಡ್ ಚಾಕ್ಲೇಟ್ಸ್ ಇದೆ ಈ ಜಾಗದಲ್ಲಿ. ನಮ್ಮ ರಾಕ್ ಸಾಲ್ಟ್ ಅಂತೆ, ಪಿಂಕ್ ಸಾಲ್ಟ್ ಅಂತ ಕರಿತೀವಿ, ಅದು ಇದೆ. ಬೆಲ್ಲದ ಪುಡಿ ಇದೆ. ತುಂಬ ಒಳ್ಳೆಯ ರೇಟು, ತುಂಬ ಒಳ್ಳೆಯ ಮೆಟೀರಿಯಲ್, ಕಾಸಿಗೆ ತಕ್ಕನ ಕಜ್ಜಾಯ ಅಂತಾರಲ್ಲ ಆ ರೀತಿಯಲ್ಲಿರೋ ಅಂಥದ್ದು. ತುಂಬ ಸುಂದರವಾಗಿ ಜೋಡಿಸಿದ್ದಾರೆ, ಎಲ್ಲೂ ಕನ್ಫ್ಯೂಸ್ ಆಗೋಲ್ಲ ನಿಮಗೆ. ಒಂದು ರೌಂಡ್ ಹೋಗಿ ಬರಲಿಕ್ಕೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ, ಅಷ್ಟು ರೀತಿಯಲ್ಲಿ ಜೋಡಿಸಿದ್ದಾರೆ. ಇದೆಲ್ಲ ಹಣ್ಣುಗಳು ಮೋಲ್ಡಲ್ಲಿ ಇದು ಮಾಡಿರೋ ಅಂಥದ್ದು. ಇದೆಲ್ಲ ಉಪ್ಪಿನಕಾಯಿ ಜಾಡಿಗಳು ಅಂತ ಹೇಳ್ತೀವಲ್ಲ, ಸಣ್ಣ ಸಣ್ಣ ಜಾಡಿಗಳು. ಇವತ್ತೆಲ್ಲ ಉಪ್ಪನ್ನು ಖಂಡಿತ ಇದರಲ್ಲಿ ಹಾಕಿಡಿ. ಉಪ್ಪು, ಅರಿಶಿನ, ಹುಣಸೆಹಣ್ಣ, ಇದರ ಜಾಡಿಗಳೆಲ್ಲ ಹಾಕಿಡಿ, ನಿಮ್ಮ ಮನೆಯ ಆರೋಗ್ಯ ಉಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ಳೋಂಥದ್ದು. ಕಷಾಯ ಪುಡಿಗಳು ಇದೆ. ಹೊಟ್ಟೆ ಇದಾಗಲಿ ಜೀರ್ಣಶಕ್ತಿ ಮಾಡಲಿಕ್ಕೆ ಕೆಲವೊಂದು ಉಪ್ಪುಗಳಿದೆ ಇದರಲ್ಲಿ. ಲವಂಗ ಪುಡಿಗಳು ಇದೆ. ತುಂಬ ಖುಷಿ ಆಯಿತು ಇದೆಲ್ಲದನ್ನು. ಚಾಕ್ಲೇಟ್ ಅಂತ ಅದ್ಭುತವಾಗಿದೆ. ದಯವಿಟ್ಟು ಭೇಟಿ ಕೊಡಿ ಒಮ್ಮೆ. ಸ್ಫೂರ್ತಿ ಡೆಲಿಕಸಿ ಪಕ್ಕ